ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ, ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ. ನೂತನ ಕೃಪೆಯಿಂದ ನನ್ನ ನಡೆಸು, ನೂತನ ದಿನದೊಳಗೆ ನನ್ನ ನಡೆಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ನಾವು ಸೌಖ್ಯದ ಕುರಿತು ನಾವು ಮಾತನಾಡುತ್ತಾ ಬರುತ್ತಿದ್ದೇವೆ. ಈ ಸೌಖ್ಯದ ಪ್ರಾರ್ಥನಾ ಶುಶ್ರೂಷೆಯನ್ನು ನಡೆಸಬೇಕೆಂದು ಪ್ರೇರೇಪಣೆಯಾದಂಥ ಕೀವರ್ಡ್ ಯೋಹಾನ 2:19. ಈ ಆಲಯವನ್ನು ಕೆಡವಿ ಹಾಕಿರಿ, ನಾನು ಅದನ್ನು ಮರಳಿ ಕಟ್ಟುವೆನು. ದ ಗಾಡ್ ಆಫ್ ರೆಸ್ಟೋರೇಷನ್, ಎಲ್ಲವನ್ನ ಪುನಃ ಎಬ್ಬಿಸುವವರು, ಪುನಶ್ಚೇತನಗೊಳಿಸುವ ದೇವರು, ಪುನಃ ಕಟ್ಟುವ ದೇವರು, ಎಲ್ಲವನ್ನ ಮರಳಿ ಒದಗಿಸುವವರು ಎಂದು ಸಹ ಹೇಳಬಹುದು. ದ ಗಾಡ್ ಆಫ್ ರೆಸ್ಟೋರೇಷನ್ ಎಂಬುದಾಗಿ ನಾವು ಹೇಳುತ್ತೇವೆ. ಸೊ ಆದ ಕಾರಣ ಯೋಹಾನ 2:19 ನಮ್ಮ ಕೀವರ್ಡು, ಅದು ನೆನಪಲ್ಲಿ ಇಟ್ಕೋಬೇಕು. ಈ ಆಲಯವನ್ನು ಕೆಡವಿರಿ, ನಾನು ಮತ್ತೆ ಮರಳಿ ಅದನ್ನು ಕಟ್ಟುವೆನು. ಶತ್ರುಗಳು ನಮ್ಮ ಶರೀರವನ್ನು ನಾಶ ಮಾಡಿದರೂ ರೋಗ ರುಜಿನ, ಕಷ್ಟ, ಸಾಲ, ಸಮಸ್ಯೆ, ಮಾನಸಿಕ ಕ್ಲೇಶ, ದುಃಖ, ದುಗುಡ, ಚಿಂತೆ, ಪೇಚಾಟ ಇವೆಲ್ಲವೂ ನಮ್ಮನ್ನು ನಿಸ್ತೇಜನಗೊಳಿಸಿದರು, ನನ್ನ ಯೇಸು ನನ್ನ ರಕ್ಷಕ ಮತ್ತೆ ನಮ್ಮನ್ನು ಕಟ್ಟಿ ಎಬ್ಬಿಸುವವರಾಗಿದ್ದಾರೆ. ಮೊದಲಿನ ಸುಸ್ಥಿತಿಗೆ, ಹಿಂದಿನ ಸುಸ್ಥಿತಿಗೆ ನಮ್ಮನ್ನು ತರುವವರಾಗಿದ್ದಾರೆ. ಈ ದಿನ ನಾವು ಆಲಿಸಲಿರುವ ಈ ಮುಂಜಾನೆಯ ಜೀವಸ್ವರ ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ ವಚನ 17. ಇಗೋ, ಸಿಯೋನ್ ಯಾರಿಗೂ ಬೇಡವಾದಳು, ಭ್ರಷ್ಟಳಾದಳು ಎಂದು ಜನರು ನಿನ್ನನ್ನು ಜರೆಯುವುದು ನನಗೆ ಹಿಡಿಸದು. ನಿನ್ನನ್ನು ಗುಣಪಡಿಸುವೆನು, ನಿನ್ನ ಗಾಯಗಳನ್ನು ವಾಸಿ ಮಾಡುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ಯಾಕೋಬನ ಮನೆಗಳ ದುರವಸ್ಥೆಯನ್ನು ತಪ್ಪಿಸುವೆನು. ದುರವಸ್ಥೆಯನ್ನು ನಾನು ತಪ್ಪಿಸುವೆನು. ಅದು ಈಗ ಯಾವ ದುರವಸ್ಥೆಯಲ್ಲಿದೆ? ಯಾರಿಗೂ ಬೇಡವಾದವಳು, ಭ್ರಷ್ಟಳಾದಳು, ಅವಳು ಗಾಯಗಳಿಂದ ಅವಳ ಶರೀರ ತುಂಬಿದೆ, ಅವಳ ಮನಸ್ಸು ಜಜ್ಜರಿಸಲ್ಪಟ್ಟಿದೆ, ದೂಷಣೆಯ ಮಾತುಗಳಿಂದ ಖಿನ್ನತೆ ಕುಗ್ಗಿ ಹೋಗಿದೆ. ಈ ರೀತಿ ಕುಗ್ಗಿ ಹೋಗಿರುವ, ಮಾನಸಿಕವಾಗಿ ಕುಗ್ಗಿ ಹೋಗಿರುವ, ಶಾರೀರಿಕವಾಗಿ ದುರವಸ್ಥೆಯಲ್ಲಿರುವ ಯಾಕೋಬನ ಮನೆಗಳ ದುರವಸ್ಥೆಯನ್ನು ದೇವರು ತಪ್ಪಿಸಿ ಅದನ್ನು ಮೊದಲಿನ ಸುಸ್ಥಿತಿಗೆ ತರುವೆನು. ಅದರ ಹಾಳು ದಿಬ್ಬಗಳ ಮೇಲೆ ಹೊಸ ನಗರ ಕಟ್ಟುವೆನು. ಹಾಳು ಮಾಡಿ ಕೆಡವಿ ಹಾಕಲ್ಪಟ್ಟ ಎಲ್ಲ ಸ್ಥಳಗಳಲ್ಲಿ ಹೊಸದಾದ ನಗರವನ್ನು ನಾನು ಕಟ್ಟುವೆನು. ಯಾರಾದರೂ ಯೇಸು ಕ್ರಿಸ್ತರೊಡನೆ ಹೊಂದಾದರೆ ಅವನು ಹೊಸ ಸೃಷ್ಟಿ, ದ ಬ್ರ್ಯಾಂಡ್ ನ್ಯೂ, ಹಳೆಯದಲ್ಲ, ಹೊಸ ಸೃಷ್ಟಿ, ಹೊಸ ನಗರವನ್ನು ನಾನು ಕಟ್ಟುವೆನು. ಅವುಗಳಿಂದ ಸ್ತುತಿ ಸ್ತೋತ್ರ ಕೇಳಿ ಬರುವುದು, ಅಲ್ಲಿಂದ ನಲಿವುನಾದ ಕೇಳಿಸುವುದು. ಅವರ ಸಂತಾನ ಹಿಂದಿನ ಸುಸ್ಥಿತಿಯನ್ನು ಹೊಂದುವುದು. ನೋಡಿ, ಹಿಂದಿನ ಸುಸ್ಥಿತಿ, ಮೊದಲಿದ್ದಂಥ ಸ್ಥಿತಿಗೆ, ಮೊದಲಿದ್ದಂಥ ನೆಲೆಗೆ ಅದನ್ನು ನಾನು ಮತ್ತೆ ಮರುಕಳಿಸಿ ತರುವೆನು ಎಂಬುದಾಗಿ. ಇದನ್ನು ಓದುವಾಗ ನನ್ನ ಜೀವನದ ಘಟನೆ ನನಗೆ ನೆನಪಾಗುತ್ತಿದೆ. ದ ಬ್ರ್ಯಾಂಡ್ ನ್ಯೂ, ದೇವರ ಶಕ್ತಿ, ಪರಿಶುದ್ಧಾತ್ಮರ ಶಕ್ತಿ, ದೇವರ ಸೌಖ್ಯ ನಮ್ಮಲ್ಲಿ ಕಾರ್ಯ ಮಾಡುವಾಗ ಏನಾಗುತ್ತದೆ ಎಂಬುದಾಗಿ. ನನಗೆ 2ನೇ ಡೆಲಿವರಿನಲ್ಲಿ ನನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿ ಮತ್ತೆ ಅದರಲ್ಲಿ ಮಕ್ಕಳು ಆಗೋದಿಲ್ಲ ಎಂದು ಅದನ್ನು ಸ್ಟಿಚ್ ಮಾಡಿ ಮೇಜರ್ ಸಿಸೇರಿಯನ್ ಆಪರೇಷನ್ ಆಗಿ ಅದು ತಾತ್ಕಾಲಿಕವಾಗಿ ನನ್ನಲ್ಲಿ ಇರಿಸಿದ್ದರು. ಆದರೆ ಜನರು ನನ್ನನ್ನು ಜರೆಯುವುದು, ನನಗೆ ಗಂಡು ಮಕ್ಕಳಿಲ್ಲ ಎಂದು ಜನರು ನನ್ನನ್ನು ಜರೆದಾಗ, ಆ ಭ್ರಷ್ಟಳಾಗಿ ನಾನು ಮನ ಕುಗ್ಗಿ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟಾಗ ದೇವರು ಆ ಕೆಟ್ಟು ಹೋದ ಗರ್ಭಕೋಶವನ್ನು ಹೊಸದಾಗಿ ಸೃಷ್ಟಿ ಮಾಡಿದರು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಯಾಕಂದರೆ ಯಾವ ಗರ್ಭಕೋಶ ಮತ್ತೆ ಮಕ್ಕಳು ಹೆರಲು ಶಕ್ತಿ ಇಲ್ಲ, ಅದಕ್ಕೆ ಸ್ಟಿಚಸ್ ಹಾಕಿಟ್ಟಿದ್ದೇವೆ. ಮತ್ತೆ ಮಗುವಾದರೆ ಅದು ಯಾವ ಟೈಮಲ್ಲಿ ಬೇಕಾದರೂ ಬ್ಲಾಸ್ಟ್ ಆಗುತ್ತೆ. 2 ಮೇಜರ್ ಸಿಸೇರಿಯನ್ ಆಪರೇಷನ್. ಸೊ ಮತ್ತೊಂದು ಸಿಸೇರಿಯನ್ಗೂ ಸಹ ನನ್ನ ದೇಹ ಸಿದ್ಧವಾಗಿಲ್ಲ ಅಂತ. ಆದರೆ ದೇವರ ವಾಕ್ಯ, ಶತ್ರುಗಳು ನಿಮ್ಮ ಶರೀರವನ್ನು ನಾಶ ಮಾಡಿದರು, ಈ ಆಲಯವನ್ನು ಕೆಡವಿ ಹಾಕಿರಿ, ನಾನು 3 ದಿನದಲ್ಲಿ ಅದನ್ನು ಮರಳಿ ಕಟ್ಟುವೆನು. ದ ಗಾಡ್ ಆಫ್ ರೆಸ್ಟೋರೇಷನ್, ಎಲ್ಲವನ್ನ ಪುನಃಸ್ಥಿತಿಗೆ,
ಹಳೆಯ ಸುಸ್ಥಿತಿಗೆ ತರುವಂಥ ದೇವರಾಗಿದ್ದಾರೆ. ನಾನು ಯಾವಾಗ ದೇವರ ವಾಕ್ಯವನ್ನು ಕೇಳಿ ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ದೇವರಲ್ಲಿ ಸತ್ಸಂಬಂಧವನ್ನು ಪಡೆದುಕೊಂಡನು, ಅದೇ ಕೆಟ್ಟು ಹೋದ ಗರ್ಭಕೋಶದಲ್ಲಿ ಅದ್ಭುತಕರವಾದ ರೀತಿಯಲ್ಲಿ ಮನುಷ್ಯನ ಗ್ರಹಿಕೆಗೆ ಮೀರಿದ, ವೈದ್ಯಕೀಯ ಜ್ಞಾನಕ್ಕೆ ಮೀರಿದ ರೀತಿಯಲ್ಲಿ ಸುಂದರವಾದ ಗಂಡು ಮಗುವನ್ನು ದೇವರು ಸಾಕ್ಷಿಯಾಗಿ ಕೊಟ್ಟರು. ಇಂದಿಗೂ ಸುಮಾರು 20 ವರ್ಷ ಆಗಿದೆ. ನನ್ನ ಮಗನಿಗೆ 20 ವರ್ಷ ವಯಸ್ಸು. ಓಕೆ, ದೊಡ್ಡ ಮಗಳಿಗೆ 24 ತುಂಬ 25. ಸೊ 25 ವರ್ಷಗಳ ಹಿಂದೆ ನನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿದ್ದು, ಇವತ್ತಿನವರೆಗೂ ನನ್ನ ಗರ್ಭಕೋಶ ಸುಕ್ಷೇಮಕರವಾಗಿ, ಆರೋಗ್ಯಕರವಾಗಿ, ಬ್ರ್ಯಾಂಡ್ ನ್ಯೂ, ಜೀವಂತವಾಗಿ ಕಾರ್ಯವೆಸಗುತ್ತಿದೆ. ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಭಯಪಡಬೇಡಿ. ನಿಮ್ಮ ಅಂಗಾಂಗಗಳನ್ನು ಹೊಸ ಸೃಷ್ಟಿಯಾಗಿ ಮಾಡಿ ಮೊದಲಿನ ಸುಸ್ಥಿತಿಗೆ, ಇನ್ನೂ ಹೆಚ್ಚಾದ ಶಕ್ತಿಗೆ ದೇವರು ಕೊಂಡೊಯ್ಯಲು ಶಕ್ತರಾಗಿದ್ದಾರೆ. ಇದನ್ನು ಓದುವಾಗ ನನಗೆ ನೆನಪಾದದ್ದು 2 ಅರಸರುಗಳ ಗ್ರಂಥ 5ನೇ ಅಧ್ಯಾಯ ವಚನ 14. 2 ಅರಸರುಗಳ ಗ್ರಂಥ 5ನೇ ಅಧ್ಯಾಯ ವಚನ 14. ಅವನು ಅಂತೆಯೇ ಜೋರ್ಡನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೈವ ಪುರುಷನ ಮಾತಿಗನುಸಾರ, ದೇವ ಸೇವಕನ ಮಾತಿಗೆ ಅನುಗುಣವಾಗಿ ಅವನ ದೇಹ ಒಂದು ಮಗುವಿನ ದೇಹದಂತೆ ಶುದ್ಧವಾಯಿತು. ದ ಬ್ರ್ಯಾಂಡ್ ನ್ಯೂ ಫಿಸಿಕಲ್ ರೆಸ್ಟೋರೇಷನ್. ನಮ್ಮ ಶರೀರದಲ್ಲಿ ಒಂದು ಹೊಸ ಪುನಶ್ಚೇತನಗೊಳಿಸುವಿಕೆ. ಹೇಗೆ ಹೇಳೋದು? ಹಿಂದಿನ ಸುಸ್ಥಿತಿಗೆ ಮರಳುವುದು ಅಂತ. ಈ ಘಟನೆ ಕುಷ್ಠರೋಗಿ ನಾಮಾನನ ಕುರಿತು ಹೇಳುವಂಥದ್ದು. ನಾಮಾನನು ಒಬ್ಬ ಪ್ರಬಲವಾದ ಸೇನಾಪತಿಯಾಗಿದ್ದ. ಅವನು ಶಕ್ತಿಯಲ್ಲಿ, ಬಲದಲ್ಲಿ ಅಪ್ರತಿಮ ಸೇನಾಪತಿಯಾಗಿ, ಅವನ ಕೈಕೆಳಗೆ ಸಾವಿರಾರು ಜನ ಸೈನಿಕರನ್ನು ಮುನ್ನಡೆಸುವ ವ್ಯಕ್ತಿಯಾಗಿದ್ದ, ಪರಾಕ್ರಮಶಾಲಿಯಾಗಿದ್ದ. ಆದರೆ ಅವನ ಶರೀರದಲ್ಲಿ ಕುಷ್ಠರೋಗ ಬಂದಾಗ, ಇಡೀ ಶರೀರವಿಡೀ ಕುಷ್ಠರೋಗದಿಂದ ಚರ್ಮ ಎಲ್ಲ ಬೀರಿದು, ಕೀವು ಸೋರಿ, ಹುಣ್ಣುಗಳು ನಾರುತ್ತಿರುವಾಗ ಅವನಿಗೆ ಎಷ್ಟೋ ಹಣಕಾಸಿದ್ದರು, ಎಷ್ಟೋ ವೈದ್ಯರುಗಳನ್ನು ಸಂಪರ್ಕಿಸಿದರು, ಅವನ ರೋಗ ಮಾತ್ರ ಗುಣವಾಗಲಿಲ್ಲ. ಅಂಥ ಸಮಯದಲ್ಲಿ ಆತನ ಮನೆಯಲ್ಲಿದ್ದ ಒಬ್ಬ ಇಸ್ರಾಯೇಲಿನ ದಾಸಿ ಹುಡುಗಿ ಹೇಳುತ್ತಾಳೆ, ನೀವು ದೈವ ಪುರುಷ ಇಸ್ರಾಯೇಲಿನ ದೇವ ಸೇವಕನ ಬಳಿ ನೀವು ಹೋಗಿದ್ದೆ ಆದರೆ ನಿಮ್ಮ ರೋಗ ಗುಣವಾಗುತ್ತದೆ, ನಿಮ್ಮ ಶರೀರ ಸೌಖ್ಯವನ್ನು ಪಡೆದುಕೊಳ್ಳುತ್ತದೆ, ನಿಮ್ಮ ಶರೀರ ಪುನಶ್ಚೇತನಗೊಳ್ಳುತ್ತದೆ ಎಂಬುದಾಗಿ. ಇದು ಹೇಗೆ ಸಾಧ್ಯ? ಒಬ್ಬ ಸಾಮಾನ್ಯ ಹುಡುಗಿಯ ಮಾತನ್ನು ಕೇಳಿ ಅವನು ಹೋಗಲು ಸಾಧ್ಯವೇ? ಇಲ್ಲ. ಆದರೆ ಅವನು ಶಕ್ತಿಗನುಗುಣವಾಗಿ, ಆಸ್ತಿಯ ಅಂತಸ್ತು ಹಣಕಾಸಿಗೆ ಅನುಗುಣವಾಗಿ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ಈಗ ಎಲ್ಲ ಬಾಗಿಲು ಮುಚ್ಚಿದೆ, ಬೇರೆ ವಿಧಿ ಇಲ್ಲ. ಆ ಹುಡುಗಿಯ ಮಾತಿಗೆ ವಿಧೇಯನಾಗಿ ಆತ ಇಸ್ರಾಯೇಲಿನ ದೈವ ಪುರುಷನಾದ ಎಲಿಷನ ಬಳಿಗೆ ಬರುತ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಲಿಷನು ಆತನು ಹೇಳುತ್ತಾನೆ, ನೀನು ಜೋರ್ಡಾನ್ ನದಿಗೆ ಹೋಗಿ 7 ಸಾರಿ ಮುಳುಗಿ ಎದ್ದೇಳು. 7 ಸಾರಿ ಮುಳುಗಿ ಎದ್ದೇಳು. ನಮ್ಮ ಊರಿನಲ್ಲಿ ನದಿಗಳಿಲ್ಲವೇ, ಸಮುದ್ರಗಳಿಲ್ಲವೇ? ನಾನು ಜೋರ್ಡಾನ್ ನದಿಯಲ್ಲಿ ಮುಳುಗುವುದಕ್ಕೆ ಇಷ್ಟು ದೂರ ಬರಬೇಕೆ ಎಂದು ಅವನು ಗೊಣಗಾಡುತ್ತಾನೆ. ಆಗ ಆ ಸೇನಾಪತಿಯ ಸೇವಕರು ಹೇಳುತ್ತಾರೆ, ಒಂದೊಮ್ಮೆ ಪ್ರವಾದಿ ಕಷ್ಟಕರವಾದ ಕಾರ್ಯವನ್ನು ಹೇಳಿದ್ದರೆ ನೀವು ಮಾಡುತ್ತಿದ್ದೀರಲ್ಲವೇ? ಇದು ಸುಲಭವಲ್ಲವಾ? ನೀರಿನಲ್ಲಿ ಮುಳುಗಿ ಏಳಬೇಕು. ಹೇಗೋ ಈ ನಗರಕ್ಕೆ ಬಂದಿದ್ದೇವೆ, ಜೋರ್ಡಾನಿನಲ್ಲಿ ಮುಳುಗಿ ಏಳೋಣ ಅಂತ. ದೈವ ಪುರುಷ ದೇವಸೇವಕನ ಮಾತಿಗೆ ವಿಧೇಯನಾಗಿ 7 ಬಾರಿ ಮುಳುಗಿ ಎದ್ದಾಗ ದೇವರ ವಾಕ್ಯ ಹೇಳುತ್ತೆ, ಅವನ ಶರೀರ, ಅವನ ಚರ್ಮ ಮಗುವಿನ, ನೋಡಿ, ಕೂಡಲೇ ದೈವ ಪುರುಷನ ಮಾತಿಗನುಸಾರ ಅವನ ದೇಹ ಒಂದು ಮಗುವಿನ ದೇಹದಂತೆ ಶುದ್ಧವಾಯಿತು. ರೆಸ್ಟೋರೇಷನ್. ಯಾವ ರೋಗ ಅವನ ಚರ್ಮವನ್ನೆಲ್ಲ ಕೊಳೆಯುವಂತೆ ಮಾಡಿ, ಯಾವ ರೋಗ ಅವನ ಶರೀರದ ಸೊಬಗನ್ನು ಹಾಳು ಮಾಡಿ, ಯಾವ ರೋಗ ಅವನ ಶರೀರವನ್ನು ನಿಷ್ಕ್ರಿಯ ಮಾಡಿ ಮಾನಸಿಕವಾಗಿ ಅವಮಾನದಿಂದ ಕುಗ್ಗಿ ಹೋಗುವಂತೆ ಮಾಡಿತ್ತು. ಆದರೆ ದೈವ ಪುರುಷನ ಮಾತಿನಿಂದ ಅವನು ವಿಧೇಯನಾದಾಗ ಅವನ ಚರ್ಮ ಮಗುವಿನ ಚರ್ಮದಂತೆ ನೂತನವಾಗಿ ಮಾರ್ಪಾಡಾಯಿತು.
ಆದ ಕಾರಣ ಭಯಪಡಬೇಡಿ. ಇವತ್ತು ಎಲೀಷಾ ಪ್ರವಾದಿಯ ಮಾತಿಗೆ ಅನುಗುಣವಾಗಿ ಅವನಿಗೆ ಸೌಖ್ಯ ಲಭಿಸುತ್ತಾದರೆ, ದೇವರ ವಾಕ್ಯ, ಪ್ರಭು ಯೇಸುವಿನ ವಾಕ್ಯ ಜೀವವೂ ಆತ್ಮವೂ ಸತ್ಯವೂ ಆದಂಥ ವಚನ, ಈ ವಾಕ್ಯಗಳು ನಮ್ಮ ಕೀಲು ಮಜ್ಜೆ ನರ ನಾಡಿಗಳ ನಡುವೆ ತೂರಿ ಹೋಗಿ ನಮಗೆ ಪರಿಪೂರ್ಣವಾದ ಸೌಖ್ಯವನ್ನು ಸುಕ್ಷೇಮವನ್ನು ನೀಡುವಂಥದ್ದಾಗಿದೆ. ನಿಮ್ಮಲ್ಲಿರುವ ಸ್ಕಿನ್ ಅಲರ್ಜಿಗಳು, ಸ್ಕಿನ್ ರೋಗಕ್ಕೆ ಸಂಬಂಧಪಟ್ಟ ರೋಗಗಳು ಎಷ್ಟೇ ಕಠಿಣವಾದ ರೋಗವಾಗಿದ್ದರೂ, ಎಷ್ಟೋ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ರೋಗ ಗುಣವಾಗದೇ ಇದ್ದರೂ ಸಹ ಇಂದು ಈ ವಾಕ್ಯದಲ್ಲಿ ವಿಶ್ವಾಸವಿಡೋಣ. ಯೆರೆಮೀಯ 30 ವಚನ 17, 18, 19 ವಾಗ್ದಾನದಂತೆ ಯಾಕೋಬನ ಮನೆಗಳ ದುರವಸ್ಥೆಯನ್ನು ನೀಗಿಸಿ ಅವುಗಳನ್ನು ಹಿಂದಿನ ಸುಸ್ಥಿತಿಗೆ ತರುವೆನು. ಹೇಗೆ ನಾಮಾನನ ಕುಷ್ಠರೋಗ ಗುಣವಾಗಿ ಮಗುವಿನ ಚರ್ಮ ಅವನಿಗೆ ಮತ್ತೆ ಮರುಕಳಿಸಿತು. ದ ಬ್ರ್ಯಾಂಡ್ ನ್ಯೂ ಫಿಸಿಕಲ್ ರೆಸ್ಟೋರೇಷನ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಶೇಷವಾಗಿ ಈ ದಿನದ ಜೀವಸ್ವರದ ವಚನ ಯೆರೆಮೀಯ 30, 17-19 ಯಾಕೋಬನ ಮನೆಗಳ ದುರವಸ್ಥೆ, ಗುಡಾರ ಎಂಬ ಈ ಶರೀರ ಒಂದು ಗೂಡಾರ, ಈ ಶರೀರ ಒಂದು ಮನೆ, ಈ ಮನೆ ದೇವರ ಆಲಯ. ದೇವರು ನನ್ನ ಜನರ ಮಧ್ಯದಲ್ಲಿ ನಾನು ವಾಸ ಮಾಡುವೆನು, ಅವರ ನಡುವೆ ತಿರುಗಾಡುವೆನು. ದೇವರು ಇಳಿದು ಬರುವ ಮನೆ ಪಾಳೆಯ ಪರಿಶುದ್ಧವಾಗಿರಬೇಕು, ಯಾವ ಅಶುದ್ಧತೆ ಅಲ್ಲಿರಬಾರದು. ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ದೇಹಾತ್ಮ ಮನಸ್ಸನ್ನು ತೊಳೆದು ಶುದ್ಧೀಕರಿಸಿರಿ. ಹೇಗೆ ಹೋತ ಕುರಿಮರಿಗಳ ರಕ್ತ ಅಶುದ್ಧ ಮೈಲಿಗೆಯಾದ ರೋಗಗ್ರಸ್ತವಾದ ಶರೀರದ ಮೇಲೆ ಚಿಮುಕಿಸುವಾಗ ಶರೀರದ ಮಲಿನತೆಯನ್ನು ಹೋಗಲಾಡಿಸುವುದಾದರೆ, ಯೇಸುವಿನ ರಕ್ತ, ಯೇಸುವಿನ ಅಮೂಲ್ಯವಾದ ರಕ್ತ ಸಕಲ ಜಡಕರ್ಮಗಳಿಂದ ಬಿಡುಗಡೆ ಮಾಡಿ ದೇಹಾತ್ಮ ಮನಸ್ಸನ್ನು ನೂತನಗೊಳಿಸುವಂಥ ಆ ಪರಿಶುದ್ಧವಾದ ರಕ್ತದಿಂದ ಒಬ್ಬೊಬ್ಬರ ಶರೀರ ತೊಳೆದು ಶುದ್ಧೀಕರಿಸಲ್ಪಡಲಿ. ಅವರ ಶರೀರದಲ್ಲಿರುವ ಸುಕ್ಕು, ಬೊಕ್ಕೆ, ಸ್ಕಿನ್ ಅಲರ್ಜಿ, ಬಂಗು ಅಥವಾ ಅವರ ಮುಖದಲ್ಲಿ ಶರೀರದಲ್ಲಿರುವ ಎಲ್ಲ ವಿಧವಾದ ಅಸ್ವಸ್ಥತೆಯ ದುರಾತ್ಮಗಳು, ವಿಷಕ್ರಿಮಿಕೀಟಗಳು ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು. ಅವರನ್ನು ಮತ್ತೆ ನಾನು ಹಳೆಯ ಸುಸ್ಥಿತಿಗೆ ಮರಳಿ ತರುವೆನು. ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು, ಅವರ ಮುಖ ನಾಚಿಕೆಗೆ, ಲಜ್ಜೆಗೆ, ಅವಮಾನಕ್ಕೆ ಗುರಿಯಾಗದು ಎಂಬ ವಚನದಂತೆ ಅವರ ಶರೀರ ಮಗುವಿನ ಚರ್ಮದಂತೆ ನೂತನವಾಗಿ ಮಾರ್ಪಡಲಿ. ನೋಡಿದರೆ ಅದರ ಗುರುತು ಸಹ ಕಾಣದಂತೆ ಎಲ್ಲ ಸ್ಕಿನ್ ಅಲರ್ಜಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ಅವರಿಗೆ ಹೊಸ ಚರ್ಮ ಉಂಟಾಗಲಿ. ನಮ್ಮ ಚರ್ಮ, ನಮ್ಮ ಶರೀರ ಸುಕ್ಷೇಮದಿಂದಿರಬೇಕೆಂದೇ ಪ್ರಭು ಯೇಸುವಿನ ಶರೀರವನ್ನು ಶಿಲುಬೆ ಮೇಲೆ ಜಜ್ಜಲಾಯಿತು. ಅವರ ಚರ್ಮ ಕಿತ್ತು ರಕ್ತ ಧಾರಾಕಾರವಾಗಿ ಸುರಿತು. ಅವರ ಮುಖ ಕುರೂಪಿಯಂತಾದದ್ದು ನಮ್ಮ ಮುಖ ಮಹಿಮೆಯಿಂದ ತುಂಬಿಸಲ್ಪಡುವುದಕ್ಕಾಗಿ. ಯೇಸುವಿನ ಗಾಯಗಳಿಂದ, ಯೇಸುವಿನ ಜಜ್ಜಲ್ಪಟ್ಟ ಶರೀರದಿಂದ ಹರಿದು ಬಂದ ರಕ್ತದಿಂದ ಪ್ರತಿಯೊಂದು ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ಅವರ ಹಿಂದಿನ ಸುಸ್ಥಿತಿಗೆ ದ ಬ್ರ್ಯಾಂಡ್ ನ್ಯೂ ಹೊಸ ಅಂಗಾಂಗಗಳು ಅವರಲ್ಲಿ ಸೃಷ್ಟಿಯಾಗಿ ಪೂರ್ಣ ಶಕ್ತಿಯಿಂದಲೂ ಬಲದಿಂದಲೂ ಅವರು ಜೀವಿಸುವ ಕೃಪೆ ಲಭಿಸುವಂತಾಗಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ರೋಹಿಣಿ ಎಂಬ ಸಹೋದರಿ ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಾ ಆ ಒಂದು ಸ್ಕಿನ್ ಅಲರ್ಜಿಯಿಂದ ನರಳುತ್ತಿರುವ ಹೆಣ್ಣು ಮಗಳು, ಆ ಮಗಳ ಮೇಲೆ ಯೇಸುವಿನ ರಕ್ತ ಧಾರಾಕಾರವಾಗಿ ಸುರಿದು ಈ ವಾಕ್ಯದ ಶಕ್ತಿ ಆ ಮಗಳನ್ನು ಸಂಪೂರ್ಣವಾಗಿ ಗುಣ ಮಾಡಿದೆ. ಆ ವ್ಯಕ್ತಿ ಇದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.